ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹೋದ ತರಗತಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಯಾವ ಚಾಪ್ಟರ್ಗಳಿದ್ದಾವೆ ಆ ಎಲ್ಲ ಸಿಲೆಬಸ್ನ ಕಂಟೆಂಟ್ ಏನಿದೆಯೋ ಅದನ್ನು ಬರೆಸಿದ್ದೀನಿ. ಹೌದಾ? ಇತಿಹಾಸದ ಸಂಪೂರ್ಣ ಸಿಲೆಬಸ್ಸನ್ನು ನಾನು ಹೋದ ಕ್ಲಾಸ್ನಲ್ಲಿ ಬರೆಸಿದ್ದೀನಿ. ಹೌದಾ? ನಾನು ನಿಮಗೆ ಹೋದ ಕ್ಲಾಸ್ನಲ್ಲಿ ನನ್ನ ಪರಿಚಯವನ್ನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಓಕೆ, ಇನ್ನು ವೈಯಕ್ತಿಕ ಪರಿಚಯ ಅಂತ ಓದ್ ಕ್ಲಾಸಲ್ಲಿ ನಾನು ಮಾಡ್ಕೊಂಡಿಲ್ಲ. ವೈಯಕ್ತಿಕ ಪರಿಚಯ ಅಂತೇಳಿ ನನ್ನ ಹೆಸರು ಲಕ್ಷ್ಮಣ್ ಅಂತ ಹೇಳಿ. ಲಕ್ಷ್ಮಣ್, ನಾನು MA ಇನ್ ಹಿಸ್ಟ್ರಿ ಆ್ಯಂಡ್ BEd ಪದವಿ ಮುಗಿಸ್ಕೊಂಡು ನಾನೇನು ಮಾಡಿದ್ದೀನಿ, ಬೇರೆ ಬೇರೆ ಕಡೆಯಿಂದ ವರ್ಕ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಈ ವರ್ಷ ಕೂಡ ನಿಮಗೆ ಶಿಕ್ಷಕನಾಗಿ ನಮ್ಮ ಕಾಳಿದಾಸ ಸಂಸ್ಥೆಗೆ ಸೇರಿಕೊಂಡಿದ್ದೀನಿ. ಓಕೆ, ನಾನು ಹೋದ ಕ್ಲಾಸಲ್ಲಿ ಏನು ಮಾಡಿದ್ದೆ ಅಂದರೆ, ಇತಿಹಾಸದ ಸಿಲೆಬಸ್ ಏನಿದೆ ಸೆಕೆಂಡ್ ಇಯರ್ಗೆ ನಿಮಗೆ ಏನೇನು ಸಿಲೆಬಸ್ ಇದೆ, ಯಾವ ಚಾಪ್ಟರ್ಗಳಿದ್ದಾವೆ ಅನ್ನೋದನ್ನು ಹೋದ ಕ್ಲಾಸಲ್ಲಿ ಹೇಳಿದೆ. ಹಾಗಾದರೆ ನಾವು ಈ ಕ್ಲಾಸಲ್ಲಿ ಏನು ನೋಡೋಣ ಅಂತ ಹೇಳಿದರೆ, ಈ ನಿಮ್ಮ ಇತಿಹಾಸದ ಪ್ರಥಮ ಅಧ್ಯಾಯ ಏನಿದೆ ಅನ್ನೋದನ್ನು ಈ ಕ್ಲಾಸ್ನಲ್ಲಿ ನೋಡೋಣ. ಹೌದಾ? ಹಾಗಾದರೆ ಈ ನಿಮ್ಮ ಸಿಲೆಬಸ್ಸಿನ ಪ್ರಥಮ ಅಧ್ಯಾಯ ಇರೋದು ಏನಂದರೆ, ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಮತ್ತು ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು. ಹೌದಾ? ಭಾರತ ಎಂಬ ಪದವು ಹೆಂಗೆ ನಿಷ್ಪತ್ತಿಯನ್ನು ಹೊಂದಿತು, ಹೌದಾ, ಭಾರತ ಯಾವ ತೆರನಾದಂಥ ಇತಿಹಾಸವನ್ನು ಹೊಂದಿದೆ, ಪ್ರಾಚೀನತೆಯನ್ನು ಹೊಂದಿದೆ ಅನ್ನೋದನ್ನು ಏನು ಮಾಡಿದ್ದಾರೆ, ಪ್ರಥಮ ಅಧ್ಯಾಯದಲ್ಲಿ ನಿಮಗೆ ಇಟ್ಟಿದ್ದಾರೆ. ಹೌದಾ? ಹಾಗಾದರೆ ನಾವು ಫಸ್ಟ್ ನೋಡೋದಾದರೆ ಪೀಠಿಕೆ. ಹೌದಾ? ಭಾರತೀಯ ಇತಿಹಾಸದ ಅಂದರೆ, ಅಥವಾ ನೀವು ಭಾರತ ಇತಿಹಾಸ ಅಂದ್ರೇನು ಹೋದ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಿ ಅಥವಾ ಹೋದ ವರ್ಷದಲ್ಲಿ ತಿಳ್ಕೊಂಡಿದ್ದೀರಿ. ಹೌದಾ? ಇನ್ನು ಇಲ್ಲಿ ಪೀಠಿಕೆ ಅಂತ ಹೇಳೋದಾದರೆ, ಭಾರತ ಎಂಬ ಪದವು ಹೇಗೆ ಉಟ್ಕೊಂತು ಅನ್ನೋದನ್ನು ನಾವು ಫಸ್ಟ್ ಅಧ್ಯಯನ ಮಾಡಬೇಕು. ಭಾರತ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ಭಾರತ ಅಂತಕ್ಕಂತಹ ಪದ ಹೆಂಗೆ ನಿಷ್ಪತ್ತಿಯನ್ನು ಹೊಂದಿತು ಅನ್ನೋದನ್ನು ತಿಳ್ಕೊಬೇಕು. ಹೌದಾ? ಹಾಗಾದರೆ ಭಾರತ ಎಷ್ಟೊಂದು ವ್ಯಾಪ್ತಿಯನ್ನು ಹೊಂದಿದೆ. ಹೌದಾ? ಭಾರತ ಎಷ್ಟೊಂದು ವ್ಯಾಪ್ತಿಯನ್ನು ಹೊಂದಿದೆ. ಹೌದಾ? ನೋಡ್ರಿ, ಭಾರತದ ವ್ಯಾಪ್ತಿಯನ್ನು ನಾನು ನಿಮಗೆ ಹೇಳೋದಾದರೆ, ಭಾರತವು ಏನಾಗಿದೆ, ದಕ್ಷಿಣಕ್ಕೆ ಸಮುದ್ರವನ್ನು ಹೊಂದಿದೆ. ಹೌದಾ? ದಕ್ಷಿಣಕ್ಕೆ ಸಮುದ್ರ ತೀರವನ್ನು ಹೊಂದಿದ್ದು, ಇದು ವಾಯುವ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶವನ್ನು ಹೊಂದಿದೆ. ಹೌದಾ? ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶವನ್ನು ಹೊಂದಿದೆ. ಇನ್ನು ಉತ್ತರಕ್ಕೆ ಬಂದರೆ ಯಾವ ದೇಶಗಳಿದ್ದಾವೆ ಭಾರತದ ಮೇಲೆ ಅಂತ ಹೇಳಿದರೆ, ಚೀನಾ ಮತ್ತು ಭೂತಾನ್ ಯಾವುದು ದೇಶಗಳು ಇದ್ದಾವೆ. ಹೌದಾ? ಇನ್ನು ಈ ಪೂರ್ವಕ್ಕೆ ಬಂದರೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ದೇಶಗಳು ಭಾರತದ ಪೂರ್ವಕ್ಕೆ ಇವೆ. ಹಾಗಾಗಿ ಇದು ಏನು ಮಾಡಿದೆ, ದಕ್ಷಿಣದ ಸಮುದ್ರದಿಂದ ಉತ್ತರದ ಚೀನಾದ ಕೆಳಗಡೆ ಇರುವಂತಹ ದೇಶ ಯಾವುದಂದ್ರೆ ಈ ನಮ್ಮ ಭಾರತ ದೇಶ. ಅಂದರೆ ದಕ್ಷಿಣದ ಸಮುದ್ರ ತೀರಕ್ಕೆ, ಉತ್ತರ ಚೀನಾದ ಉತ್ತರಕ್ಕೆ. ಹೌದಾ? ಚೀನಾದ ಉತ್ತರಕ್ಕೆ ಸಮುದ್ರಕ್ಕೆ ಹೊಂದಿಕೊಂಡು, ದಕ್ಷಿಣದಲ್ಲಿ ಸಮುದ್ರಕ್ಕೆ ಹೊಂದಿಕೊಂಡಿರುವ ದೇಶ ಯಾವುದು ಅಂತ ಹೇಳಿದ್ರೆ ಈ ನಮ್ಮ ಭಾರತ. ಹೌದಾ? ಓಕೆ, ಈ ಭಾರತವು ವಿಸ್ತೀರ್ಣದಲ್ಲಿಯೇ ಜಗತ್ತಿನಲ್ಲಿಯೇ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಗೊತ್ತಿರಲಿ ನಿಮಗೆ, ಭಾರತ ದೇಶವು ಜಗತ್ತಿನಲ್ಲಿಯೇ ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ರಾಷ್ಟ್ರವಾಗಿದೆ ಮತ್ತು ಜನಸಂಖ್ಯೆಯಲ್ಲಿ ಜಗತ್ತಿನಲ್ಲಿಯೇ 2ನೇ ಸ್ಥಾನವನ್ನು ಹೊಂದಿದ. ಯಾವುದು? ಈ ಭಾರತ. ಹೌದಾ? ಹಾಗಾದರೆ ಭಾರತ ಎಂಬ ಅಂಶ ಹೇಗೆ ಬಂತು, ಭಾರತ ಪದ? ಹೌದಾ? ಮಹಾಭಾರತದಲ್ಲಿ ನೀವು ಓದ್ತೀರಿ, ದುಷ್ಯಂತ ಮತ್ತು ಶಕುಂತಲೆಯ ಪುತ್ರನಾದಂತಹ ಭರತನಿಂದ ಈ ಒಂದು ದೇಶಕ್ಕೆ ಭರತಖಂಡ ಎಂಬ ಹೆಸರು ಬಂತು ಅಂಥೇಳಿ ನಾವು ಯಾವುದು ಮಹಾಭಾರತದಲ್ಲಿ ಓದ್ತೀವಿ. ಹೌದಾ? ದುಷ್ಯಂತ ಮತ್ತು ಶಕುಂತಲೆಯ ಪುತ್ರನಾದಂತಹ ಈ ಭರತನಿಂದ ಈ ಒಂದು ವಂಶಕ್ಕೆ, ಭರತನಿಂದ ಈ ದೇಶಕ್ಕೆ ಭರತಖಂಡ ಮತ್ತು ಅದೇ ಮುಂದೆ ಭಾರತ ಅಂತ ಆಯಿತು ಅಂಥೇಳಿ ಇತಿಹಾಸಕಾರರು ಹೇಳ್ತಾರೆ. ಹೌದಾ? ಹೋಗಿ, ಹಾಗಾದರೆ ಈ ಭಾರತ ಎಂಬ ಪದವನ್ನು ನಾವು ಇಂಗ್ಲೀಷ್ನಲ್ಲಿ ಇಂಡಿಯಾ ಎಂದು ಕರಿತೀವಿ. ಹೌದಾ? ಇಂಡಿಯಾ ಅಂಥೇಳಿ ಕರಿತೀವಿ. ಹಾಗಾದರೆ ಈ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿದರೆ, ಗ್ರೀಕ್ ಭಾಷೆಯಿಂದ ಬಂದದ. ಗೊತ್ತಿರಲಿ ನಿಮಗೆ. ಭಾರತ ಅಥವಾ
ಇಂಗ್ಲಿಶಿನ ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯ ಇಂಡಸ್ ಎಂಬ ಪದದಿಂದ ನಿಷ್ಪತ್ತಿಯನ್ನು ಹೊಂದಿದೆ. ಇಂಡಸ್ ಎಂಬ ಪದದಿಂದ ನಿಷ್ಪತ್ತಿಯನ್ನು ಹೊಂದಿದೆ. ಯಾವುದು? ಇಂಡಿಯಾ ಎಂಬ ಪದ. ಇಂಡಿಯಾ ಎಂಬ ಪದ, ಹೌದಾ? ಇನ್ನು ಇಂಡಸ್ ಎಂಬ ಪದವು, ಹೌದಾ, ಪ್ರಾಚೀನ ನಾಗರಿಕತೆ ಕಾಲದಲ್ಲಿ ಭಾರತದ ಪ್ರಾಚೀನ ಹಿಂದೂ ನದಿಯಾದಂತಹ ಸಿಂಧೂ ನದಿಯಿಂದ ಈ ಪದವು, ಇಂಡಸ್ ಎಂಬ ಪದವು ಬಂತು. ಅದೇ ಮುಂದೆ ಏನಾಯಿತು ಇಂಡಿಯಾ ಅಂಥೇಳಿ ಏನಾಯಿತು ಕನ್ವರ್ಟ್ ಆಗ್ತಾ ಬಂತು, ಹೌದಾ? ಹಾಗಾಗಿ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿದರೆ ಗ್ರೀಕ್ ಭಾಷೆಯ ಇಂಡಸ್ ಎಂಬ ಪದದಿಂದ ಬಂದಿದ್ದು. ಇದನ್ನು ಪೂರ್ವಕಾಲದಲ್ಲಿ ಸಿಂಧೂ ನದಿಗೆ ಅಥವಾ ಇನ್ನು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹಿಂದೂಸ್ತಾನ ಅಂಥೇಳಿ ಅದನ್ನು ಕನ್ನಡದಲ್ಲಿ ಕರಿತೀವಿ ನಾವು, ಹೌದಾ? ಹಾಗಾಗಿ ಗ್ರೀಕ್ ಭಾಷೆಯ ಇಂಡಸ್ ಎಂಬ ಪದದಿಂದ ನಮ್ಮ ಭಾರತ ಎಂಬ ಪದ ಏನಾಗಿದೆ, ಇಂಡಿಯಾ ಎಂಬ ಪದ ನಿಷ್ಪತ್ತಿ ಹೊಂದಿದೆ ಅಂತ ಹೇಳ್ಬೋದು, ಹೌದಾ? ಓಕೆ, ಹಾಗಾದರೆ ಇದೇನಾಯಿತು, ಪೀಠಿಕೆ ಆಯಿತು, ಹೌದಾ? ಭಾರತ ಎಂಬ ಪದವು ಅಥವಾ ಇಂಡಿಯಾ ಎಂಬ ಪದವು ಯಾವ ಪದದಿಂದ ನಿಷ್ಪತ್ತಿಯನ್ನು ಹೊಂದಿದೆ ಅನ್ನೋದು ಆಯಿತು. ಹಾಗಾದರೆ ಭಾರತದ ವ್ಯಾಪ್ತಿಯನ್ನು ನೋಡಿದ್ರಿ, ಹೌದಾ? ಭಾರತದ ವ್ಯಾಪ್ತಿಯನ್ನು ನೋಡಿದ್ರಿ, ಹೌದಾ? ಭಾರತವು ದಕ್ಷಿಣಕ್ಕೆ ದಕ್ಷಿಣಕ್ಕೆ ಇಲ್ಲಿ ನೋಡ್ರಿ, ಪಶ್ಚಿಮಕ್ಕೆ ಇಲ್ಲಿ ಅರಬ್ಬಿ ಸಮುದ್ರ ಅದ, ಹೌದಾ? ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಇಲ್ಲಿ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಅದ, ಇಲ್ಲೇ ಪೂರ್ವಕ್ಕೆ ಬಂಗಾಳ ಕೊಲ್ಲಿಯ ಮೇಲೆ ಮತ್ತು ಮಯನ್ಮಾರ್ ಬಾಂಗ್ಲಾದೇಶಗಳಿದ್ದಾವು. ಮತ್ತು ಉತ್ತರಕ್ಕೆ ಬಂದರೆ ಚೀನಾ ಮತ್ತು ಭೂತಾನ್ ದೇಶಗಳಿದ್ದಾವು. ಮತ್ತು ಇಲ್ಲಿ ಆಯ್ತು, ಮತ್ತು ವಾಯುವ್ಯಕ್ಕೆ ಬಂದರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಹೌದಾ? ಹೀಗೆ ಇದು ಏನಾಗಿದೆ ಅಂದರೆ ಈ ಚೀನಾ, ಅಫ್ಘಾನಿಸ್ತಾನ್, ಪಾಕ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ದೇಶಗಳಿಂದ ಇದೇನಾಗಿದೆ, ಸುತ್ತಲೂ ಆ ದೇಶಗಳಿಂದ ಸುತ್ತುವರೆದಿದೆ ಅಂತ ಹೇಳ್ಬೋದು, ಹೌದು. ಓಕೆ, ಇನ್ನು ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಅಂತ ಹೇಳೋದಾದರೆ, ಹೌದಾ, ಭಾರತವು ನಾವು ಈಗಾಗಲೇ ಹೇಳಿದೆ ಭೌಗೋಳಿಕವಾಗಿ ಏನಾಗಿದೆ, ಎಲ್ಲ ಪಾಕಿಸ್ತಾನ್ ಅವುಗಳಿಂದ ಉತ್ತರಕ್ಕೆ ಹೊಂದಿದ್ದು ದಕ್ಷಿಣದ ಸಮುದ್ರಕ್ಕೆ ತೀರದಲ್ಲಿ ಇದೆ ಅಂಥೇಳಿ, ಹೌದಾ. ಇನ್ನು ಈ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ನೋಡೋದಾದರೆ, ಹೌದಾ, ಭಾರತದ ಇತಿಹಾಸವು ಯಾವ ರೀತಿಯಾದಂಥ ಲಕ್ಷಣಗಳನ್ನು ಹೊಂದಿದೆ ಅಂದರೆ, ಎಷ್ಟು ಪ್ರಾಚೀನತೆಯನ್ನು ಹೊಂದಿದೆ ಅಂತ ಹೇಳಿದರೆ, ಅಲ್ಲಿ ಮೊದಲು ಹೇಳ್ತಾರೆ ಅವರು ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಹೌದಾ, ಭಾರತದ ಇತಿಹಾಸವು 4600 ವರ್ಷಗಳ ಹಿಂದಿನಷ್ಟು ಇತಿಹಾಸವನ್ನು ಹೊಂದಿದೆ. ಹೌದಾ, ಇದು ಚೀನಾ ನಾಗರಿಕತೆ, ಗ್ರೀಕ್ ಕೃತಿಗಳು ಏನಿದಾವಲ್ಲ ಅವುಗಳಿಗೆ ಸಮಕಾಲೀನ ನಾಗರಿಕತೆಗಳನ್ನು ಹೊಂದಿದೆ. ಅವುಗಳಷ್ಟೇ ಇತಿಹಾಸವನ್ನು ಈ ನಮ್ಮ ಭಾರತ ದೇಶವೂ ಹೊಂದಿದೆ ಅನ್ನೋದು ಈ ಒಂದು ಪಾಯಿಂಟಿನ ಅರ್ಥ. ಹೌದಾ, ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆಯನ್ನು ಹೊಂದಿದೆ. ಹೌದಾ, ನಮ್ಮ ಪ್ರಾಚೀನ ಸಂಸ್ಕೃತಿಯಾದ ಸಿಂಧೂ ನಾಗರಿಕತೆಯಿಂದ ಹಿಡಿದು ಇದೇನಾಗಿದೆ, ತನ್ನ ಸಂಸ್ಕೃತಿಯ ನಿರಂತರತೆಯ ಇತಿಹಾಸವನ್ನು ಹೊಂದಿದೆ. ಯಾವುದು? ಈ ನಮ್ಮ ಭಾರತ. ಹೌದಾ, ಹಾಗಾಗಿ ಪ್ರಾಚೀನ ಗ್ರೀಕ್ ನಾಗರಿಕತೆಗೆ ಸಮಕಾಲೀನ ನಾಗರಿಕತೆಯ ಇತಿಹಾಸವನ್ನು ಹೊಂದಿರತಕ್ಕಂಥ ದೇಶ ಯಾವುದಂದ್ರೆ ನಮ್ಮ ಭಾರತ ದೇಶ. ಹೌದಾ, ಇದು ಆಯಿತು. ಇನ್ನು ಸ್ತರಬದ್ಧ ವಿಕಾಸ. ಹೌದಾ, ಭಾರತದ ಇತಿಹಾಸವು ಒಂದು ಸ್ತರಬದ್ಧ ವಿಕಾಸವನ್ನು ಹೊಂದಿದೆ. ಏನು ಸ್ತರಬದ್ಧ ಅಂದರೆ ಈ ಭಾರತದ ಇತಿಹಾಸದ ಕಾಲಘಟ್ಟನು ಒಂದಕ್ಕೊಂದು ಹೊಂದಾಣಿಕೆಗೊಂಡು ಏನು ಮಾಡಿವೆ, ನಡೀತಾ ಬಂದಿದ್ದೀವಿ. ಶ್ರೇಣೀಕೃತ ಮಾದರಿಯಲ್ಲಿ ಅವು ಏನಾಗಿದೆ, ಕಾಲಘಟ್ಟಗಳು ಹೊಂದಾಣಿಕೊಂಡಿವೆ. ಅಂದರೆ ಫಸ್ಟು ಏನಾಯಿತು, ಸಿಂಧೂ ನಾಗರಿಕತೆ ಕಂಡು ಬಂತು ನಮ್ಮ ಭಾರತದ ಇತಿಹಾಸ. ಅಂದರೆ ನಮ್ಮ ಭಾರತ ದೇಶ ಎಷ್ಟೊಂದು ಪ್ರಾಚೀನವಾದದು. ಹೌದಾ, ಇಲ್ಲಿ ಮಾನವನ ಉಗಮ ಎಷ್ಟು ಪ್ರಾಚೀನ ಕಾಲದಿಂದ ಆಗಿದೆ ಅನ್ನೋದು ಈ ನಾಗರಿಕತೆಯಿಂದ ನಮಗೆ ಗೊತ್ತಾಗತ್ತೆ. ಹೌದಾ, ದೇಶವು ಹಾಗಾಗಿ ಈ ಸಿಂಧೂ ನಾಗರಿಕತೆಯಿಂದ ನೆಕ್ಸ್ಟ್ ಏನು ಬರ್ತದಂದ್ರೆ ವೇದಗಳ ಕಾಲ ನಾಗರಿಕತೆ ಅಂತ ಬರ್ತದೆ. ಹೌದಾ, ವೇದಗಳಲ್ಲಿ ನಾವು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂಥೇಳಿ 4 ವೇದಗಳನ್ನು ಕರಿತೀವಿ. ಆ ವೇದಗಳ ಕಾಲದಲ್ಲಿ ಜನರ ಜೀವನ ಹೇಗಿತ್ತು ಅನ್ನೋದು ಏನಾಗುತ್ತದೆ, ನಂತರ ಇತಿಹಾಸದಲ್ಲಿ ಓದ್ತೀವಿ ನಾವು. ಹೌದಾ, ಇವೇನು ವೈದಿಕ ಯುಗದಲ್ಲಿ. ಹೌದಾ, ವೈದಿಕ ಯುಗದ ನಂತರ ಹೊಸ ಧರ್ಮಗಳ ಉದಯ ಆಗ್ತದೆ. ಅಲ್ಲಿ ಗೌತಮ ಬುದ್ಧ ಮತ್ತು ಯಾರು ಬರ್ತಾರೆ, ಮಹಾವೀರ ಬರ್ತಾರೆ. ಹೌದಾ, ಮಹಾವೀರ ಮತ್ತು ಗೌತಮ ಬುದ್ಧ ಬರ್ತಾರೆ. ಆ ನಂತರ ಏನಾಗಿದೆ,
ಏನಾಗಿದೆ ಅಂದರೆ ಮೌರ್ಯ ಸಾಮ್ರಾಜ್ಯ ಬರ್ತದೆ, ಭಾರತಕ್ಕೆ ಅರಬ್ಬರ ಆಗಮನ ಬರ್ತದೆ. ಹೀಗೆ ಇದು ಏನಪ್ಪ ಅಂದ್ರೆ ಭಾರತದ ಇತಿಹಾಸ ಒಂದಕ್ಕೊಂದು ಹೊಂದಾಣಿಕೆ, ಅಂದರೆ ಇದರ ಕಾಲಘಟ್ಟಗಳು ಒಂದಕ್ಕೊಂದು ಹೊಂದಾಣಿಕೆ ಹೊಂದಿವೆ. ಹಾಗಾಗಿ ಇದೇನಂದ್ರೆ ಸ್ತರಬದ್ಧವಾಗಿ ವಿಕಾಸವನ್ನು ಹೊಂದುತ್ತಾ ಬಂದಿದೆ, ಬೆಳವಣಿಗೆಯನ್ನು ಹೊಂದುತ್ತಾ ಬಂದಿದೆ. ಯಾವುದು? ನಮ್ಮ ಭಾರತದ ಇತಿಹಾಸ. ಹೌದಾ? ಅರ್ಥ ಆಯ್ತಾ? ಹೌದಾ? ನಾಗರಿಕತೆ ಅಥವಾ ಸಿಂಧು ನಾಗರಿಕತೆ, ವೇದಗಳ ಕಾಲದ ನಾಗರಿಕತೆ, ಹೊಸ ಮತಗಳ ಉದಯ, ಹೌದಾ, ಮೌರ್ಯ ಸಾಮ್ರಾಜ್ಯ, ಕುಶಾಣರು, ಶಾತವಾಹನರು, ಹಿಂಗೆ ಒಟ್ಟು ಕಾಲಘಟ್ಟದಲ್ಲಿ ಹೌದಾ ಹೊಂದಾಣಿಕೆಯನ್ನು ಹೊಂದ್ಕೊಂಡಿದೆ. ಹಾಗಾಗಿ ಸ್ತರಬದ್ಧವಾಗಿ ಬೆಳವಣಿಗೆಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಭಾರತದ ಇತಿಹಾಸ ಅಂತ ಹೇಳ್ಬೋದು. ಹೌದಾ? ಈ ಥರನಾಗಿ ವಿಶಿಷ್ಟ ಲಕ್ಷಣವನ್ನು ಇದು ಹೊಂದಿದೆ. ಹೌದಾ? ಇನ್ನು ವಿದೇಶಿ ದಾಳಿಗಳು ಹೌದಾ, ಇದೊಂದು ಕೂಡ ವಿದೇಶಿ ದಾಳಿಗಳು ಕೂಡ ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಲಕ್ಷಣ ಅಂತ ಹೇಳ್ಬೋದು ನಾವು. ಹೌದಾ? ಯಾಕೆ ಅಂತ ಹೇಳಿದರೆ, ಈ ಯಾವಾಗ ನಾವು ಕಾಲಘಟ್ಟದಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾ ಬರ್ತಿರ್ಬೇಕಾದ್ರೆ ಮಧ್ಯಕಾಲದಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ವಿದೇಶಿಯರ ದಾಳಿ ಆಗುತ್ತೆ. ಹೌದಾ? ವಿದೇಶಿಯರ ದಾಳಿ. ಹೌದಾ? ಭಾರತವು ನಿಸರ್ಗ ಸಂಪತ್ತಿನಿಂದ ಕೂಡಿದ ದೇಶವಾದ್ದರಿಂದ ವಿದೇಶಿಯರು ಈ ನಮ್ಮ ಭಾರತದ ಸಂಪತ್ತಿಗೆ ಆಕರ್ಷಣೆಗೊಂಡು ಅವರು ಭಾರತದ ಮೇಲೆ ಏನು ಮಾಡ್ತಾರೆ? ದಾಳಿಯನ್ನು ಕೈಗೊಳ್ಳುತ್ತಾರೆ. ಹೌದಾ? ಅಂಥವರಲ್ಲಿ ಫಸ್ಟ್ ನಮ್ಮ ಭಾರತದ ಮೇಲೆ ದಾಳಿಯನ್ನು ಕೈಗೊಂಡವರು ಯಾರು ಅಂತ ಹೇಳ್ತೀನಿ ನಾನು, ಪರ್ಷಿಯನ್ನರು. ಹೌದಾ? ಪರ್ಷಿಯನ್ನರು, ಇಂದಿನ ಇರಾನ್ ಅಂತ ಏನು ಕರಿತೀವಲ್ಲ, ಇರಾನ್ ದೇಶನೇ ಅಂದಿನ ಪರ್ಷಿಯ. ಹೌದಾ? ಪರ್ಷಿಯಾ ದೇಶ. ಹಾಗಾಗಿ ಪರ್ಷಿಯನ್ನರು ಭಾರತದ ಮೇಲೆ ದಾಳಿ ಮಾಡಿದ ಮೊಟ್ಟ ಮೊದಲ ವಿದೇಶಿಯರು ಅಂತ ನಾವು ಹೇಳ್ತೀವಿ. ಹೌದಾ? ವಿದೇಶಿಯರು. ಹೌದಾ? ಆಮೇಲೆ ಆ ವಿದೇಶಿಯರು ಯಾರು ಪರ್ಷಿಯನ್ನರು ದಾಳಿ ಮಾಡಿದ ನಂತರ ಅವರು ಕಾಲಘಟ್ಟ ಮುಗಿದ ನಂತರ ಮತ್ತಾರು ಬರ್ತಾರೆ ಅಂದರೆ ಗ್ರೀಕರು ದಾಳಿ ಮಾಡ್ತಾರೆ. ಯಾರು? ಗ್ರೀಕರು ನಮ್ಮ ಭಾರತದ ಮೇಲೆ ದಾಳಿ ಮಾಡ್ತಾರೆ. ಅದಾದ ನಂತರ ಪಾರ್ಥಿಯನ್ನರು ದಾಳಿ ಮಾಡ್ತಾರೆ, ಸೀಥಿಯನ್ನರು ದಾಳಿ ಮಾಡ್ತಾರೆ, ನಂತರ ಅರಬ್ಬರು ದಾಳಿ ಮಾಡ್ತಾರೆ. ಅರಬ್ಬರಿಂದ ಏನಾಯಿತು? ನಮ್ಮ ಭಾರತದಲ್ಲಿ ಇಸ್ಲಾಂ ಧರ್ಮ ಹುಟ್ಟುಕೊಳ್ತದ. ನಂತರ ಏನಾಯಿತು? ಇಲ್ಲಿ ದೆಹಲಿ ಸುಲ್ತಾನರು ವಿದೇಶಿಯರಾಗಿ ಆಳ್ವಿಕೆಯನ್ನು ಮಾಡಿದರು. ಹೀಗೆ ವಿದೇಶಿಯರು ದಾಳಿ ಮಾಡಿ ಇಲ್ಲಿ ಕೆಲವು ಕಾಲಘಟ್ಟಗಳ ಕಾಲ ಅವರು ಆಡಳಿತವನ್ನು ನಡೆಸಿ ಅವ್ರು ಏನು ಮಾಡಿದ್ರು? ಇತಿಹಾಸವನ್ನು ಸೃಷ್ಟಿಸುವಲ್ಲಿ ಅವರು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಏನಂದರೆ ಅವರು ವಿದೇಶಿಯರು ಬಂದು ಇಲ್ಲಿ ಏನು ಆಡಳಿತವನ್ನು ಮಾಡಿದ್ದ ಅಷ್ಟೇ ಅಲ್ಲದೆ ಇಲ್ಲಿಗೆ ಜಗತ್ತಿಗೆ ಅತ್ಯಮೂಲ್ಯವಾದಂತಹ ಸ್ಮಾರಕಗಳನ್ನು, ಕೊಡುಗೆಗಳನ್ನು ಅವರು ಉಳಿಸಿ ಹೋಗಿದ್ದಾರೆ. ಹೌದಾ? ಭಾರತದ ಇತಿಹಾಸಕ್ಕೆ ಅವು ಏನದವು ಸ್ಮಾರಕಗಳು ಮೆರಗನ್ನು ನೀಡ್ತಾರೆ. ಹಾಗಾಗಿ ಈಗ ಉದಾಹರಣೆ ತೆಗೆದುಕೊಂಡ್ರೆ ದೆಹಲಿಯ ಸುಲ್ತಾನರು, ಅರಬ್ಬರಿಂದ ದೆಹಲಿ ಸುಲ್ತಾನರು ಬಂದರು. ಹೌದಾ? ಅರಬ್ಬರ ದಾಳಿಯನ್ನು ಅವ್ರು ಏನು ಮಾಡಿದ್ದಾರೆ? ಅವ್ರ ಕಾಲದಲ್ಲಿ ಕುತುಬ್ ಮಿನಾರ್ ಇರ್ಬೋದು, ಹೌದಾ, ಅಡಾಯ್ದಿನ್ ಕಾ ಚೋಪ್ರಾ ಮಸೀದಿ ಇರ್ಬೋದು, ತಾಜ್ ಮಹಲ್ ಇರ್ಬೋದು. ಹೌದಾ? ಅದು ಅಷ್ಟೇ ಅಲ್ಲದೆ ಜಾಮಿಯಾ ಮಸೀದಿ, ಅಲೈ ದರ್ವಾಜ, ಹೌದಾ, ಇನ್ನು ಅತ್ಯಮೂಲ್ಯವಾದಂತಹ ಶಿಲ್ಪಕಲೆಯನ್ನು ಒಳಗೊಂಡಂತಹ ಸ್ಮಾರಕಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಯಾರು? ಈ ವಿದೇಶಿಯ ದಾಳಿಯಿಂದ. ಹಾಗಾಗಿ ಆ ಒಂದು ಪರಿಣಾಮದಿಂದ ಭಾರತದ ಇತಿಹಾಸವು ವಿದೇಶಿಯರ ದಾಳಿಗೆ ಒಳಗಾಗಿ ಅವರ ಒಂದು ಕೊಡುಗೆಗಳಿಂದ ತನ್ನದೇ ಆದ ಒಂದು ಮೆರುಗನ್ನು ಪಡ್ಕೊಂಡಿದೆ ಅಂದು ಕೂಡ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೌದಾ? ಹಾಗಾಗಿ ವಿದೇಶಿಯರ ದಾಳಿಯೂ ಕೂಡ ಭಾರತದ ಇತಿಹಾಸವನ್ನು ಬಿಂಬಿಸಲಿಕ್ಕೆ ಅದೊಂದು ಲಕ್ಷಣ ಅಂತ ಹೇಳ್ಬೋದು. ಇನ್ನು ಜಗತ್ತಿಗೆ ಕೊಡುಗೆಗಳು. ಹೌದಾ? ಭಾರತದ ಇತಿಹಾಸವು ಅಥವಾ ಭಾರತವು ಜಗತ್ತಿಗೆ ತನ್ನದೇ ಆದಂಥ ಕೊಡುಗೆಗಳನ್ನು ನೀಡಿದೆ. ಏನು ಕೊಡುಗೆಗಳು ಅಂತ ಹೇಳಿದರೆ, ಇವತ್ತು ಜಗತ್ತಿಗೆ ನಾವು ಸೊನ್ನೆಯನ್ನು ಪರಿಚಯಿಸಿದವರು ನಾವೇ. ಹೌದಾ? ಭಾರತೀಯ ಖಗೋಳಶಾಸ್ತ್ರಜ್ಞರು, ಗಣಿತ ಶಾಸ್ತ್ರಜ್ಞರು ಏನು ಮಾಡಿದರೆ, ಸೊನ್ನೆಯನ್ನು ಮತ್ತು ದಶಮಾಂಶ ಪದ್ಧತಿಯನ್ನು ನಾವು ಭಾರತೀಯರು ಪರಿಚಯಿಸಿದ್ದೀವಿ. ಹಾಗಾಗಿ ಗಣಿತದ ಅಧ್ಯಯನವನ್ನು, ಗಣಿತದ ಪರಿಕಲ್ಪನೆಯನ್ನು ಜಗತ್ತಿಗೆ ತಿಳಿಸಿದವರಂದರೆ ಭಾರತೀಯರು ನಾವು. ಹಾಗಾಗಿ ಅಷ್ಟೊಂದು ಪ್ರಾಚೀನತೆಯನ್ನು, ಅಷ್ಟೊಂದು ಕೊಡುಗೆಯನ್ನು ನಮ್ಮ ಭಾರತೀಯ ಇತಿಹಾಸ ಏನಾಗಿದೆ ನೀಡಿದೆ. ಹೌದಾ? ಹಾಗಾಗಿ ಅದು ಅಷ್ಟೇ ಅಲ್ಲದೆ ಅತ್ಯದ್ಭುತವಾದಂತಹ ಕಟ್ಟಡಗಳನ್ನು ನಿರ್ಮಿಸಿದ್ದರಿಂದ ಈ ಕಟ್ಟಡಗಳು ಉದಾಹರಣೆಯಾಗಿ ಕೋನಾರ್ಕ್ನ ಸೂರ್ಯ ದೇವಾಲಯ. ಹೌದಾ? ಅದು ಏನಾಗಿದೆ ಅಂದರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಸ್ಥಳವಾಗಿದೆ. ಹೌದಾ? ಯುನೆಸ್ಕೋ ಸಂಸ್ಥೆಯಲ್ಲಿ ಅಥವಾ ವಿಶ್ವಸಂಸ್ಥೆಯ ಒಂದು ಅಂಗವಾದಂತಹ ಯುನೆಸ್ಕೋ ಸಂಸ್ಥೆಗೆ ಸೇರಿದಂಥ ಜಗತ್ತಿನ ಪ್ರಮುಖ ಕಟ್ಟಡಗಳಲ್ಲಿ ಭಾರತದ ಕಟ್ಟಡಗಳು ಕೂಡ ಇವತ್ತು ಸೇರಿವೆ.
ಹೌದಾ. ಹಾಗಾಗಿ ಜಗತ್ತಿಗೆ ಕೊಡುಗೆಗಳನ್ನು ಕೂಡ ನಮ್ಮ ಭಾರತ ಕೊಟ್ಟಿದೆ. ಹೌದಾ. ಕೊನಾರ್ಕ್ನ ಸೂರ್ಯ ದೇವಾಲಯ, ಜಂತರ್ ಮಂತರು, ಹೌದಾ, ತಾಜ್ ಮಹಲ್ಲು, ಹೌದಾ, ಆಮೇಲೆ ಯಾರಾದ್ರೆ ಹುಮಾಯೂನ್ ಗೋರಿ, ಹೌದಾ, ಕುತುಬ್ ಮಿನಾರು, ಆಮೇಲೆ ಹಂಪಿ, ಪಟ್ಟದಕಲ್ಲು, ಹೌದಾ, ಈ ಎಲ್ಲ ಸ್ಮಾರಕಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ. ಹಾಗಾಗಿ ಜಗತ್ತಿಗೆ ಭಾರತದ ಕೊಡುಗೆಗಳು ಕೂಡ ಏನಾಗಿದ್ದಾವೆ, ಭಾರತದ ಕೊಡುಗೆಗಳು ಕೂಡ ನಮಗೆ ಇತಿಹಾಸವನ್ನು ಜಗತ್ತಿಗೆ ತೋರ್ಪಡಿಸಲಿಕ್ಕೆ ಇವು ಕೂಡ ಕಾರಣವಾಗಿವೆ. ಹಾಗಾಗಿ ನಮ್ಮ ಭಾರತದ ಇತಿಹಾಸದ ಲಕ್ಷಣಗಳಲ್ಲಿ ಇದೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಹೌದಾ, ಎಸ್, ಭಾರತವು ಸನಾತನ ಕಾಲದಿಂದಲೂ ಕೂಡ ಹಿಂದೂ ಧರ್ಮದ ಒಂದು ಪೋಷಣೆಯ ಒಂದು ನೆಲೆಬೀಡಾಗಿದೆ ಅಂತ ಹೇಳ್ಬೋದು. ಅಂದರೆ ಭಾರತದಲ್ಲಿ ಹಿಂದೂ, ಬೌದ್ಧ, ಕ್ರೈಸ್ತ, ಜೈನ, ಇಸ್ಲಾಂ ಧರ್ಮಗಳು ಬೆಳೀತಾ ಬಂದವು. ಹೌದಾ, ಬಂದು ಅವೆಲ್ಲ ಧರ್ಮಗಳು ಆ ಎಲ್ಲ ಧರ್ಮಗಳು ಏನು ಮಾಡಿದ್ವಿ ಅಂದರೆ ಏಕತಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಳುತ್ತಾ, ಸಾಮರಸ್ಯದ ಮನೋಭಾವನೆಯನ್ನು ಬೆಳೆಸ್ಕೊಳ್ಳುತ್ತಾ ಬಂದಿವೆ. ಹಾಗಾಗಿ ಅವು ಪ್ರಬಲ ಸಹಿಷ್ಣುತಾ ಮನೋಭಾವವನ್ನು ಜನರಲ್ಲಿ ಬಿಂಬಿಸ್ತಾ ಬಂದಿವೆ. ಹಾಗಾಗಿ ಹಿಂದೂ ಧರ್ಮಗಳಾದ ಜೈನ ಧರ್ಮ ಮತ್ತು ಬೌದ್ಧ ಧರ್ಮವೇ ನಮ್ಮ ಭಾರತದಲ್ಲಿ ಹುಟ್ಟಿದ ಧರ್ಮಗಳೇ ಆಗಿವೆ. ಹೌದಾಗಿ ಜಗತ್ತಿಗೆ ಧರ್ಮಗಳನ್ನು ಪ್ರಚಾರ ಮಾಡಿದ್ದು, ಧರ್ಮಗಳನ್ನು ಹಿಂದೂ ಮತ್ತು ಜೈನ ಧರ್ಮವನ್ನು ಇವತ್ತು ಜಗತ್ತಿನಾದ್ಯಂತ ಆಚರಿಸ್ತಾ ಇದ್ದಾರೆ. ಆ ಕೊಡುಗೆ ನೀಡಿದ್ದು ಯಾರಂದರೆ ನಮ್ಮ ಭಾರತ. ಹೌದಾ. ಹಾಗಾಗಿ ಇದು ಸಹಿಷ್ಣುತಾ ಮನೋಭಾವ ಹಿಂದೂ ಧರ್ಮಗಳನ್ನು ಹೊಂದಿದೆ. ಅದರಲ್ಲಿ ಸಾಮರಸ್ಯದ ಮನೋಭಾವವನ್ನು ಮೂಡಿಸುವ ಧರ್ಮಗಳನ್ನು ಪ್ರಾಚೀನ ಕಾಲದಿಂದಲೂ ಇದು ಹೊಂದಿದೆ. ಹೌದಾ. ಇನ್ನು ವಿದೇಶಿಯರ ಆಕರ್ಷಣೆ ಕೇಂದ್ರವಾಗಿ ಭಾರತ. ಹೌದಾ, ಭಾರತವು ಪ್ರಾಚೀನ ಕಾಲದಿಂದಲೂ ಕೂಡ ನಿಸರ್ಗದ ಸಂಪತ್ತನ್ನು ಹೊಂದಿದೆ. ಹೌದಾ, ಉತ್ತಮ ಹವಾಮಾನವನ್ನು ಹೊಂದಿದೆ. ಹೌದಾ, ಉತ್ತಮ ಹವಾಮಾನ, ಇಲ್ಲಿ ಉತ್ತರಕ್ಕೆ ಹಿಮಾಲಯ ಪರ್ವತವನ್ನು ಹೊಂದಿದೆ. ಇದು ವಿದೇಶಿಯರ ದಾಳಿಗೆ ಅದೇನು ಮಾಡಿದೆ, ತಡೆಗೋಡೆಯಂತೆ ರಕ್ಷಣೆಯನ್ನು ಮಾಡಿದೆ ಭಾರತವನ್ನು. ಹೌದಾ, ಇಲ್ಲಿ ವಾಯುವ್ಯಕ್ಕೆ ಕೂಡ ಇಲ್ಲಿ ಬೆಟ್ಟ ಗುಡ್ಡಗಳಿರ್ತವೆ, ಆದರೂ ಕೂಡ ಇಲ್ಲಿ ಖೈಬರ್ ಮತ್ತು ಬೋಲಾನ್ ಅಂತಕ್ಕಂಥ ಪ್ರಮುಖ 2 ಕಣಿವೆಗಳಿದ್ವು. ಆ ಒಂದು ಕಣಿವೆ ಮೂಲಕ ಮಾತ್ರ ವಿದೇಶಿಯರು ಬರಲಿಕ್ಕೆ ಸಾಧ್ಯವಾಯಿತು. ಅದಲ್ಲದೆ ಕೂಡ ಇಲ್ಲಿ ಈ ಉತ್ತರಕ್ಕೆ ಹಿಮಾಲಯ ಪರ್ವತದ ಹಿಮದ ಹಿಮಾಲಯ ಇರೋದರಿಂದ ಉತ್ತಮವಾದಂಥ ವಾತಾವರಣ, ಗಾಳಿ, ನಿಸರ್ಗ ಸಂಪತ್ತನ್ನು ಹೊಂದಿದೆ. ಯಾವುದು? ಈ ನಮ್ಮ ಭಾರತ. ಹೌದಾ, ಹಾಗಾಗಿ ಇದು ಹಿಮಾಲಯ ಪರ್ವತವು ಹಲವಾರು ನದಿಗಳ ಹುಟ್ಟಿಗೆ ಅದು ಪ್ರಮುಖ ಕಾರಣವಾಗಿದೆ. ಹೌದಾ, ಅಲ್ಲಿ ಅನೇಕ ನದಿಗಳು ಹುಟ್ಟಿ ಭಾರತದಾದ್ಯಂತ ಸಂಚರಿಸಿ ಜನರ ಜೀವನಕ್ಕೆ ಅದೇನದು ಪ್ರಮುಖ ಆಧಾರವಾಗಿವೆ. ಹಾಗಾಗಿ ಉತ್ತಮವಾದಂಥ ಹವಾಮಾನವನ್ನು ಹೊಂದಿದೆ. ಹೌದಾ, ಉತ್ತಮವಾದಂಥ ಬೆಟ್ಟ ನಿಸರ್ಗ ಸಂಪತ್ತನ್ನು ಹೊಂದಿರೋದ್ರಿಂದ ಇದು ಏನಾಯಿತು ಅಂದರೆ ವಿದೇಶಿಯರು ದಾಳಿ ಮಾಡಲಿಕ್ಕೆ ಕಾರಣ ಆಯಿತು. ಹೌದಾ, ಈ ಉತ್ತಮ ನಿಸರ್ಗ ಸಂಪತ್ತು ಹೊಂದಿದ್ದರಿಂದಾನೇ ಇವತ್ತು ಮೊಹಮ್ಮದ್ ಗಜ್ನಿ ನಮ್ಮ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನು ಕೈಗೊಂಡು ಅಪಾರ ಸಂಪತ್ತನ್ನು ಅವನೇನು ಮಾಡಿದ, ಹೊತ್ಕೊಂಡು ಹೋದ. ಹೌದಾ, ಅದಷ್ಟಾದರೂ ಕೂಡ ಸಂಪತ್ತು ಬರಿದಾಗದೇ ಇರೋದು. ಹೌದಾ, ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಸಂಪತ್ತು ನಮ್ಮದು ನಿರಂತರವಾಗಿ 200 ವರ್ಷಗಳ ಕಾಲ ಹರಿತಾ ಹೋಯಿತು. ಹೌದಾ, ಯಾವುದು? ಹಾಗಾಗಿ ಇಲ್ಲಿನ ನಿಸರ್ಗ ಸಂಪತ್ತು ವಿದೇಶಿಯರಿಗೆ ಆಕರ್ಷಣೆ ಕೇಂದ್ರವಾಗಿತ್ತು. ಹೌದಾ, ಅಷ್ಟೊಂದು ಪ್ರಾಚೀನ ಅಷ್ಟೊಂದು ವಿಕಾಸಾತ್ಮಕ ಬೆಳವಣಿಗೆಯ ಇತಿಹಾಸವನ್ನು ಯಾವುದು ಹೊಂದಿತ್ತು ಅಂದರೆ ಈ ನಮ್ಮ ಭಾರತ ದೇಶ ಹೊಂದಿತ್ತು. ಹೌದಾ, ಹಾಗಾಗಿ ವಿದೇಶಿಯರ ಆ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿತ್ತು ಪ್ರಾಚೀನ ಕಾಲದಲ್ಲಿ ಯಾವುದು? ನಮ್ಮ ಭಾರತ. ಹಾಗಾಗಿ ಇಷ್ಟೊಂದು ಪ್ರಾಚೀನ ಇತಿಹಾಸವನ್ನು ಇದು ಹೊಂದಿದೆ. ಹೌದಾ, ಇನ್ನು ನೆಕ್ಸ್ಟ್ ಬಂದರೆ ವಿವಿಧತೆಯಲ್ಲಿ ಏಕತೆ. ಹೌದಾ, ಗುಡ್ ಪಾಯಿಂಟ್. ಇದೇನೆಂದರೆ ವಿವಿಧತೆಯಲ್ಲಿ ಏಕತೆ. ಹೌದಾ, ಭಾರತದಲ್ಲಿ ಹಲವಾರು ಧರ್ಮಗಳಿದ್ದಾವೆ. ಹೌದಾ, ಹಲವಾರು ಹಿಂದೂ, ಬೌದ್ಧ, ಜೈನ, ಇಸ್ಲಾಂ, ಪಾರ್ಸಿ, ಹೌದಾ, ಇನ್ನಿತರ ಎಲ್ಲ ಧರ್ಮಗಳಿದ್ದರೂ ಕೂಡ ಎಲ್ಲರೂ ಕೂಡ ಸಾಮರಸ್ಯದಿಂದ ಬದುಕುತ್ತಾ ವಿವಿಧತೆಯಲ್ಲಿ ಏಕತೆಯನ್ನು ಉಂಟು ಮಾಡ್ತಕ್ಕಂಥ ನಾಗರಿಕತೆಗಳು ಅಥವಾ ಜನಜೀವನ ಏನಾಗಿದೆ ಇಲ್ಲಿ ಹುಟ್ಟಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಂದರೆ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ. ಹೌದಾ, ಇಡೀ ಭಾರತ ದೇಶವು ಒಂದು ಕಡೆ
ಹಿಮಾಲಯ ಪರ್ವತಗಳನ್ನು ಹೊಂದಿದ್ರೆ ಒಂದು ಕಡೆ ಅರಣ್ಯ ಪ್ರದೇಶಗಳನ್ನು ಹೊಂದಿರ್ತದೆ, ಮತ್ತೊಂದು ಕಡೆ ಮರುಭೂಮಿಯನ್ನು ಹೊಂದಿದ, ಮತ್ತೊಂದು ಕಡೆ ಸಮುದ್ರ ತೀರವನ್ನು ಹೊಂದಿದ. ಹಾಗಾಗಿ ಭಾರತ ದೇಶವು ಒಂದೊಂದು ಸ್ಥಳದಲ್ಲಿ ಒಂದೊಂದು ವಿಭಿನ್ನತೆಯನ್ನು ಹೊಂದಿದೆ. ಹೌದಾ, ಒಂದೊಂದು ಸ್ಥಳದಲ್ಲಿ ಒಂದೊಂದು ವಿಭಿನ್ನತೆಯನ್ನಿದೆ. ಅಂದರೆ ಒಂದೊಂದು ಸ್ಥಳದಲ್ಲಿ ವಾಸಿಸ್ತಕ್ಕಂಥ ಜನರು ಕೂಡ ವಿಶಿಷ್ಟವಾದಂಥ ಲಕ್ಷಣಗಳನ್ನು ಹೊಂದಿದ್ದಾರೆ. ಹೌದಾ. ಅವರ ಆಡುವ ಭಾಷೆಗಳೇ ಬೇರೆ. ಸುಮಾರು ಭಾರತದಲ್ಲಿ 1600ಕ್ಕೂ ಹೆಚ್ಚು ಭಾಷೆಗಳು ಭಾರತದಲ್ಲಿ ಇದ್ದಾವೆ. 1600. ಹೌದಾ, ಭಾಷೆಯನ್ನು ಮಾತನಾಡುವ ಜನರಿದ್ದಾರೆ. ಇಲ್ಲಿ ವಿದೇಶದಿಂದ ಬಂದಂಥ ಮಂಗೋಲ್ ಜನರು, ಆಲ್ಫನಾಯ್ಡ್ ಜನರು, ಹೌದಾ, ಆಮೇಲೆ ಅನೇಕ ಬುಡಕಟ್ಟು ಜನರು ತಮ್ಮದೇ ಆದಂತಹ ಭಾಷೆಯನ್ನು ಅವರೇನು ಮಾಡಿದ್ದಾರೆ, ಹೊಂದಿದ್ದಾರೆ. ಹೌದಾ, ಹಾಗಾಗಿ ಈ ಭಾರತದಲ್ಲಿ ಏನಾಗಿದೆ ಅಂತಂದರೆ ಭಾಷೆಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿದೆ. ಹೌದಾ, 1600ಕ್ಕೂ ಹೆಚ್ಚು ಭಾಷೆಗಳಿರೋದ್ರಿಂದ ಇದು ಭಾಷೆಯಲ್ಲಿ ವೈವಿಧ್ಯತೆಯನ್ನು ಹೊಂದಿದೆ. ಅದೇ ರೀತಿಯಾಗಿ ಜನಾಂಗೀಯ ವೈವಿಧ್ಯತೆ. ಈ ಭಾರತ ದೇಶದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದು ತೆರನಾದಂಥ ಉಡುಪುಗಳನ್ನು ಧರಿಸ್ತಾರೆ ಜನರು. ಹೌದಾ, ಒಂದು ಪ್ರದೇಶಕ್ಕೆ ಹೋಲಿಸಿದರೆ ಇನ್ನೊಂದು ಪ್ರದೇಶಕ್ಕೆ ವ್ಯತ್ಯಾಸ ಇರ್ತದೆ. ಹೌದಾ, ಉಡುಪಿನಲ್ಲಿ ಆಗುವುದು, ಜನಜೀವನದಲ್ಲಿ ಆಗುವುದು, ಅವ್ರ ಬದುಕುವ ರೀತಿಯಲ್ಲಿ ಆಗಿರ್ಬೋದು. ಹೌದಾ, ಹಾಗಾಗಿ ಇದು ಏನಾಗಿದೆ ಅಂದರೆ ಭಾರತದ ಇತಿಹಾಸ ಪ್ರತಿಯೊಂದು ಪ್ರದೇಶದಲ್ಲಿಯೂ ಕೂಡ ತನ್ನದೇ ಆದಂತಹ ವಿಭಿನ್ನತೆಯನ್ನು ಹೊಂದ್ಯದ. ಯಾವುದು ಈ ನಮ್ಮ ಭಾರತ ದೇಶ. ಹೌದಾ, ಇನ್ನು ಅಷ್ಟೇ ಅಲ್ಲದೆ ಧಾರ್ಮಿಕ ಮತ್ತು ಸಾಮಾಜಿಕ ವೈವಿಧ್ಯತೆಯನ್ನು ಕೂಡ ಹೊಂದಿದೆ. ಹೌದಾ, ಒಂದು ಸ್ಥಳದಲ್ಲಿ ಬೌದ್ಧ ಧರ್ಮ ಇದ್ದರೆ ಇನ್ನೊಂದು ಸ್ಥಳದಲ್ಲಿ ಜೈನ ಧರ್ಮವನ್ನು ಪೋಷಿಸ್ತಾರೆ. ಹೌದಾ, ಇನ್ನೊಂದು ಸ್ಥಳದಲ್ಲಿ ಬೇರೆ ಧರ್ಮ ಇರ್ತದೆ. ಹೌದಾ, ಹೀಗಾಗಿ ಧರ್ಮಗಳಲ್ಲಿ ಆಚರಣೆಗಳಲ್ಲಿಯೂ ಕೂಡ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥದ್ದು ಇತಿಹಾಸವನ್ನು ಯಾವುದು ಹೊಂದಿದೆ ಅಂದರೆ ನಮ್ಮ ಭಾರತ ದೇಶ. ಇನ್ನು ಏಕರೂಪ ಶಿಕ್ಷಣದ ಒಂದು ಇತಿಹಾಸವನ್ನು ಹೊಂದಿದ. ಹೌದಾ, ಏಕರೂಪ ಶಿಕ್ಷಣ ಅಂದರೆ ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತ ದೇಶ ಯಾವ ತೆರನಾದಂಥ ಇತಿಹಾಸವನ್ನು ಹೊಂದಿತ್ತು ಅಂದರೆ ಪ್ರಾಚೀನ ಕಾಲದಲ್ಲಿ ಸಂಸ್ಕೃತವನ್ನು ಶಿಕ್ಷಣ ಮಾಧ್ಯಮವನ್ನಾಗಿ ಬಳಸ್ತಾ ಇದ್ರು. ಹೌದಾ, ಬಳಸ್ತಾ ಇದ್ರು. ಇನ್ನು ನೆಕ್ಸ್ಟ್ ಕಾಲಾನಂತರದಲ್ಲಿ ಸಂಸ್ಕೃತದಲ್ಲೇ ರಾಮಾಯಣ ಮಹಾಭಾರತಗಳು ರಚನೆ ಆದವು. ಹೌದಾ, ಪ್ರಾಚೀನ ಇತಿಹಾಸದಲ್ಲಿ ಏನಾಯ್ತು ಅಂತಂದರೆ ಸಂಸ್ಕೃತವೇ ಶಿಕ್ಷಣದ ಮಾಧ್ಯಮವಾಗಿತ್ತು. ಇನ್ನು ಮಧ್ಯಕಾಲಕ್ಕೆ ಬಂದರೆ ಪರ್ಷಿಯನ್ ಭಾಷೆಯು ಶಿಕ್ಷಣ ಮಾಧ್ಯಮವಾಗಿತ್ತು. ಪರ್ಷಿಯನ್ ಭಾಷೆ ಏನಾಗಿತ್ತು, ಶಿಕ್ಷಣದ ಮಾಧ್ಯಮವಾಗಿತ್ತು. ಅಂದರೆ ಈ ಅರಬ್ಬರು ಮತ್ತು ದೆಹಲಿ ಸುಲ್ತಾನರು ಮೊಘಲರ ಕಾಲದಲ್ಲಿ ಏನಾಗಿತ್ತು ಅಂದರೆ ಈ ಒಂದು ಪರ್ಷಿಯನ್ ಭಾಷೆ ಶಿಕ್ಷಣದ ಮಾಧ್ಯಮವಾಗಿತ್ತು. ಆನಂತರ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಏನಾಯ್ತು ಅಂದರೆ ಇಂಗ್ಲಿಷ್ ಭಾಷೆಯು ಶಿಕ್ಷಣದ ಮಾಧ್ಯಮವಾಯಿತು. ಹೌದಾ, ಈಗ ಕಾಲಘಟ್ಟದಲ್ಲಿ ಏನು ಮಾಡಿತು, ಏಕರೂಪ ಶಿಕ್ಷಣ ವ್ಯವಸ್ಥೆಯನ್ನು ಹೊಂದುತ್ತಾ ಬೆಳವಣಿಗೆಯನ್ನು ಹೊಂದುತ್ತಾ ಬಂತು. ಯಾವುದು ಈ ಒಂದು ಭಾರತದ ಇತಿಹಾಸ. ಹೌದಾ, ಇಷ್ಟೆಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು ನಮ್ಮ ಭಾರತ ದೇಶ. ಇದರಿಂದನೇ ಗೊತ್ತಾಗ್ತದೆ ಭಾರತ ಎಷ್ಟು ಪ್ರಾಚೀನತೆಯನ್ನು ಹೊಂದಿದೆ, ಯಾವ ತೆರನಾದ ಇತಿಹಾಸವನ್ನು ಹೊಂದಿದೆ ಅನ್ನೋದು. ಹಾಗಾದರೆ ಇವತ್ತೇನು ಮಾಡಿದ್ರಿ ಅಂತಂದರೆ ನೀವು ಭಾರತದ ಇತಿಹಾಸದ ಮೇಲೆ ಪ್ರಭಾವ ಬೀರದಂಥ ವಿಶಿಷ್ಟ ಲಕ್ಷಣಗಳು, ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಶಿಷ್ಟ ಲಕ್ಷಣಗಳನ್ನು ನೀವೇನು ಮಾಡಿದ್ರಿ, ಅಧ್ಯಯನವನ್ನು ಮಾಡಿದ್ರಿ. ಹೌದಾ, ಇನ್ನು ಭಾರತ ಇತಿಹಾಸ ಯಾವ ರೀತಿ ಬೆಳವಣಿಗೆಯನ್ನು ಹೊಂತು ಅನ್ನೋದನ್ನು ತಿಳ್ಕೊಂಡ್ರಿ. ಆದರೆ ನೆಕ್ಸ್ಟ್ ಭಾರತದ ಇತಿಹಾಸವು ಎಲ್ಲಿಂದ ಪ್ರಾರಂಭವಾಯಿತು, ಎಷ್ಟು ಪ್ರಾಚೀನತೆಯನ್ನು ಹೊಂದಿತ್ತು ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಹೇಳ್ತೇವೆ. ಅಂದರೆ ಎಷ್ಟು ಪ್ರಾಚೀನತೆ ಅನ್ನೋದಕ್ಕಿಂತ ಫಸ್ಟು ಉದಯಿಸಿದ್ದು ಯಾವುದು ಅಂತ ಹೇಳಿದರೆ ನಮ್ಮ ಭಾರತದ ಇತಿಹಾಸದಲ್ಲಿ ಸಿಂಧೂ ನಾಗರಿಕತೆಯು ಭಾರತದ ಇತಿಹಾಸವನ್ನು 4600 ವರ್ಷಗಳಕ್ಕಿಂತ ಹಿಂದೆ ಒಯ್ತದೆ. ಹೌದಾ, ಅಷ್ಟೊಂದು ಇತಿಹಾಸವನ್ನು ಹೊಂದಿರತಕ್ಕಂತಹ ಸಿಂಧೂ ನಾಗರಿಕತೆಯ ಕುರಿತು ನಾವೇನು ಮಾಡೋಣ, ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಓಕೆ.